ನಮಸ್ಕಾರ ಎಲ್ಲರಿಗೂ. ನವೆಂಬರ್ 1 ಬಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಕರುನಾಡು ಅಂತ ಅಂದ್ಕೂಡಲೇ ನಮಗೆ ನೆನಪಾಗೋದು ನಮ್ಮ ಹೆಮ್ಮೆಯ ಕಾವೇರಿ, ಕರುನಾಡಿಗೆ ಜೀವನದಿ. ಇನ್ನು ಸ್ವತಂತ್ರಕ್ಕಾಗಿ ಹೋರಾಡಿದವರಲ್ಲಿ ನಮ್ಮ ಹೆಮ್ಮೆಯ ಕನ್ನಡತಿಯರಂದರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ. ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಮನೆಯಲ್ಲಿ ಸ್ವಲ್ಪ ವಿಭಿನ್ನವಾಗಿ ಆಚರಣೆಯನ್ನು ಮಾಡಿದ್ವಿ. ಅದು ಹೇಗಂದರೆ, ನಮ್ಮ ಮುದ್ದು ಮಗಳಿಗೆ ಕನ್ನಡದ ಹೆಮ್ಮೆಯ ಕಾವೇರಿ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಒನಕೆ ಓಬವ್ವನ ಥರ ಫ್ಯಾನ್ಸಿ ಡ್ರೆಸ್ ಹಾಕಿ ರೆಡಿ ಮಾಡಿದ್ವಿ. ದಕ್ಷಿಣ ಭಾರತದ ಗಂಗೆ ಎಂದೇ ಕರೆಯಲ್ಪಡುವ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕ, ತಮಿಳುನಾಡಿನ ಮೂಲಕ ಹರಿದು ಬಂಗಾಳಕೊಲ್ಲಿ ಸೇರೋ ನದಿ ನಮ್ಮ ಜೀವನದಿ ಕಾವೇರಿ. ಕಾವೇರಿ ಕರುನಾಡಿಗೆ ಕೇವಲ ನದಿ ಅಷ್ಟೇ ಅಲ್ಲ, ನಮ್ಮೆಲ್ಲರ ಬಾಳಿಗೆ ತಾಯಿ ಈ ಕಾವೇರಮ್ಮ. ತಾನು ಹರಿದು ತನ್ನೊಡನೆ ಹಲವಾರು ಜಲಪಾತಗಳನ್ನು ಸೃಷ್ಟಿ ಮಾಡಿ ಜಲವಿದ್ಯುತ್ತನ್ನು ಸೃಷ್ಟಿಸುವಂಥ ತಾಯಿ ಈ ನಮ್ಮ ಕಾವೇರಿ. ಕೊಡಗಿನ ಜನರ ಪಾಲಿನ ದೇವತೆ ಹಾಗೂ ರೈತರ ಪಾಲಿಗಂತೂ ಆಶಾಕಿರಣ ಈ ನಮ್ಮ ಕಾವೇರಿ. ಹೇಗಿದ್ದಾಳೆ ನಮ್ಮ ಮುದ್ದು ಕಾವೇರಿ? ಕಿತ್ತೂರು ರಾಜ್ಯದ ರಾಣಿಯಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಚಿಕ್ಕಂದಿನಿಂದಲೇ ಕತ್ತಿ ವರಸೆ, ಬಿಲ್ಲುಗಾರಿಕೆ ಹಾಗೂ ಕುದುರೆ ಸವಾರಿಯನ್ನು ಕಲಿತು ತನ್ನ ರಾಜ್ಯದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಿದ ಧೀರ ಮಹಿಳೆ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮ ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಿದಂಥ ಮೊದಲ ಮಹಿಳೆ. ಕರುನಾಡಿನ ಜನಪದದ ನಾಯಕಿ ಹಾಗೂ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಸಂಕೇತ ಈ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ. ಹರ ಹರ ಮಹಾದೇವ್. ಹೇಗಿದ್ದಾಳೆ ನಮ್ಮ ಕಿತ್ತೂರಿನ ಪುಟ್ಟ ರಾಣಿ ಚೆನ್ನಮ್ಮ? 18ನೇ ಶತಮಾನದ ಕರುನಾಡಿನ ವೀರವನಿತೆ ಹೈದರಾಲಿಯ ಸೈನ್ಯವು ಚಿತ್ರದುರ್ಗದ ಕೋಟೆಯನ್ನು ಆಕ್ರಮಣ ಮಾಡಿದಾಗ ತನ್ನ ಒನಕೆಯಿಂದಲೇ ಶತ್ರು ಸೈನಿಕರನ್ನು ಹಿಮ್ಮೆಟ್ಟಿಸಿದಂಥ ದಿಟ್ಟ ಮಹಿಳೆ ನಮ್ಮ ಒನಕೆ ಓಬವ್ವ. ಆಕೆಯ ಧೈರ್ಯ ಕರುನಾಡಿನ ಹೆಣ್ಣು ಮಕ್ಕಳ ಹೆಮ್ಮೆಯ ಪ್ರತೀಕ. ದುರ್ಗದ ಕೋಟೆಯನ್ನು ರಕ್ಷಿಸಿದಂಥ ಈ ತಾಯಿಗೆ ನಮ್ಮದೊಂದು ನಮನ. ಈ 3 ಫ್ಯಾನ್ಸಿ ಡ್ರೆಸ್ಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನು ಫ್ಯಾನ್ಸಿ ಡ್ರೆಸ್ ಎಲ್ಲ ಆದಮೇಲೆ ಸಾಯಂಕಾಲ ನಾವು ಹೋಗಿದ್ದು ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ವಾಟರ್ ಪ್ರೊಜೆಕ್ಷನ್ ಶೋ ನೋಡಕ್ಕೆ ಹೋಗಿದ್ವಿ. ಕನ್ನಡದ ಹೆಮ್ಮೆಯ ಹಾಡುಗಳಿಂದ ಶುರು ಆದಂಥ ಈ ಶೋ ನೋಡೋಕ್ಕೆ ಚೆನ್ನಾಗಿತ್ತು. ನಮ್ಮ ಕರುನಾಡಿನ ರಾಜವಂಶಗಳ ಪರಿಚಯ ಮತ್ತು ಕನ್ನಡದ ಭಾವಗೀತೆಗಳನ್ನು ಕೇಳೋಕ್ಕೆ ಚೆನ್ನಾಗಿತ್ತು. ನೋಡೋಕ್ಕಂತೂ ಇನ್ನೂ ಚೆನ್ನಾಗಿತ್ತು. ಮನಸ್ಸಿಗೂ ತಂಪಾಗಿತ್ತು, ಕಿವಿಗೂ ಕಣ್ಣಿಗೂ ತಂಪಾಗಿತ್ತು. ಶೋ ಮುಗಿದ ಮೇಲೆ ನಮ್ಮ ಪುಟಾಣಿನ ಅಲ್ಲಿರೋ ಪುಟಾಣಿ ರೈಲಲ್ಲಿ ಕೂಡಿಸಿದ್ವಿ. ಎಂಜಾಯ್ ಮಾಡಿದ್ಲು, ಇದಕ್ಕಿಂತ ಇನ್ನೇನು ಬೇಕು. ಅವಳು ಎಂಜಾಯ್ ಮಾಡೋದನ್ನು ನೋಡಿ ನಾವು ಖುಷಿ ಪಟ್ವಿ. ಶೋ ಮುಗಿದ ಮೇಲೆ ಮಾಲ್ ಒಳಗಡೆ ಹೋದ್ವಿ. ಕೆಲವೊಂದು ಫೋಟೋಸ್ನ ನೆನಪಿಗೋಸ್ಕರ ತೆಗೆಸ್ಕೊಳ್ಳೋಣ ಅಂತ. ಸುತ್ತಲೂ ಹೊಳೆಯೋ ಲೈಟಲ್ಲಂತೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬೆಳಕಿನ ಮಧ್ಯ ನಮ್ಮ ಕರುನಾಡಿನ ಧ್ವಜವನ್ನು ಮತ್ತು ಕನ್ನಡದ ಅಕ್ಷರಗಳನ್ನು ನೋಡೋದೇ ಅದ್ಭುತ. ಪ್ರತಿ ಸಲ ಮಾಲ್ಗೆ ಹೋದಾಗೆಲ್ಲ ಇರೋ ವಾತಾವರಣ ಇವತ್ತಿರಲಿಲ್ಲ. ಎಲ್ಲ ಕಡೆ ಕನ್ನಡದ ಹಾಡುಗಳು, ಸಹಸ್ರಾರು ಲೈಟುಗಳ ಮಧ್ಯೆ ಕಾಣೋ ನಮ್ಮ ಕನ್ನಡದ ಧ್ವಜ, ಅಲ್ಲಲ್ಲೇ ಕಾಣಿಸೋ ಕನ್ನಡದ ಅಕ್ಷರಗಳು. ಪ್ರತಿದಿನ ಹೀಗೆ ನಮ್ಮ ಬೆಂಗಳೂರಲ್ಲಿ ಕನ್ನಡ ಕೇಳ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹೊಳೆಯೋ ಲೈಟ್ಗಳ ಮಧ್ಯ ರಾತ್ರಿ ಊಟನ ಮುಗಿಸಿದ್ವಿ. ಕನ್ನಡಿಗರಾದಂಥ ನಾವೆಲ್ಲ ಆದಷ್ಟು ಕನ್ನಡದಲ್ಲೇ ಮಾತಾಡೋಣ, ನಮ್ಮ ಸಂಸ್ಕೃತಿನ ಉಳಿಸೋಣ ಮತ್ತು ಬೆಳೆಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.